ಇನ್ನು ಇವತ್ತು ನರೇಂದ್ರ ಮೋದಿ ವಾರಣಾಸಿಯಿಂದ ಕಣಕ್ಕಿಳಿತಾ ಇದ್ದಾರೆ. ಅಧಿಕೃತವಾಗಿ ಈಗ ತಮ್ಮ ನಾಮಪತ್ರವನ್ನು ಸಲ್ಲಿಸ್ತಾರೆ. ಅದಕ್ಕೂ ಮುಂಚೆ ಕೆಲವೊಂದಷ್ಟು ಕಾರ್ಯಕ್ರಮಗಳಿವೆ. ವಾರಣಾಸಿಗೆ ಈಗಾಗಲೇ ಬಂದಿರುವಂತಹ ನರೇಂದ್ರ ಮೋದಿ ಅವರನ್ನು ನೋಡ್ತಾ ಇದ್ರಿ. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾರತಿಯನ್ನು ಮಾಡಿ ಅದಾದ ನಂತರ ಪುಣ್ಯ ಸ್ನಾನವನ್ನು ಮಾಡಿ ನಂತರ ಅವರು ವಾರಣಾಸಿಯಲ್ಲಿ ತಮ್ಮ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. 11:40ಕ್ಕೆ ಪ್ರಧಾನಿ ಮೋದಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ವಾರಣಾಸಿಯಲ್ಲಿ ಪೂಜೆ ಪುನಸ್ಕಾರದಲ್ಲಿ ತೊಡಗಿರುವಂತಹ ನರೇಂದ್ರ ಮೋದಿ ಅವರನ್ನು ನೋಡಬಹುದು. ಮೋದಿ ಇವತ್ತು ಗಂಗಾರತಿಯಲ್ಲಿ ಗಂಗಾ ಪೂಜೆಯನ್ನು ಮಾಡ್ತಾ ಇರುವಂಥ ಒಂದು ದೃಶ್ಯಗಳು. ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ಪೂಜೆಯನ್ನು ಮಾಡಿದ್ದಾರೆ. ಪೂಜೆ ಬಳಿಕ ಗಂಗಾ ಸ್ನಾನವನ್ನು ಮಾಡಿ ನಂತರ ಅಲ್ಲಿಂದ ನೇರವಾಗಿ ತಮ್ಮ ನಾಮಪತ್ರ ಸಲ್ಲಿಕೆಗೆ ಹೊರಡ್ತಾರೆ. ರೋಡ್ ಶೋವನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದಾರೆ. ಒಂದು ಪ್ರಮುಖವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಪೂಜೆಯನ್ನು ಮುಗಿಸಿದ್ದಾರೆ. ಈಗ ನೋಡ್ತಾ ಇರ್ಬೋದು, ವಿಶೇಷ ಪೂಜೆಯನ್ನು ಮುಗಿಸಿ ಅರ್ಚಕರಿಗೆ ವಂದನೆಯನ್ನು ಸಲ್ಲಿಸಿ ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಸಾಂಕೇತಿಕವಾಗಿ ಪುಣ್ಯ ಸ್ನಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜನತೆಗೆ ನಮಸ್ಕರಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆ ಅಂತ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ಪೂಜೆಯನ್ನು ನೆರವೇರಿಸಿರುವಂತಹ ನರೇಂದ್ರ ಮೋದಿ ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸಬಹುದು. ಗಂಗಾರತಿಯನ್ನು ಮಾಡಿದರೆ, ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ಕಾಲಭೈರವೇಶ್ವರನ ದರ್ಶನ ಕೂಡ ಇವತ್ತು ಪಡೆಯಲಿಕ್ಕಿದ್ದಾರೆ. ಕಳೆದ ಬಾರಿಯೂ ಕೂಡ ವಾರಣಾಸಿಯಿಂದ ಕಂಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ತಮ್ಮ ನಾಮಪತ್ರ ಸಲ್ಲಿಕೆಗೂ ಮುಂಚೆ ನರೇಂದ್ರ ಮೋದಿಯವರು ಕಾಲಭೈರವನ ದರ್ಶನವನ್ನು ಪಡೆದಿದ್ದರು. ಕಾಲಭೈರವೇಶ್ವರ ದೇಗುಲಕ್ಕೆ ತೆರಳಿ ಅಲ್ಲಿ ಪೂಜೆ ಪುನಸ್ಕಾರವನ್ನು ನೆರವೇರಿಸಿದರು. ಅದರಂತೆ ಇವತ್ತು ಕೂಡ ತಮ್ಮ ನಾಮಪತ್ರ ಸಲ್ಲಿಕೆಗೂ ಮುಂಚೆ ನಡೀತಾ ಇರುವಂತಹ ಪೂಜೆ ಪುನಸ್ಕಾರಗಳು. ಇವತ್ತು ಇನ್ನೇನು ಕೆಲವೇ ಹೊತ್ತು 11:40ಕ್ಕೆ ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಮಪತ್ರ ಸಲ್ಲಿಕೆ ವೇಳೆ ಬಿಜೆಪಿ ಆಡಳಿತದ ಸಿಎಂಗಳು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳಿವೆ. ಸುಮಾರು 12 ಜನ ಸಿಎಂ ಇರ್ತಾರೆ ಅನ್ನುವಂಥದ್ರ ಬಗ್ಗೆ ಇರುವಂಥ ಒಂದು ಸೂಚನೆ.